ಇಡೀ ರಾಜ್ಯನ ನೋಡುವಂತ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟಪಡ್ತಾರೆ. ಸುಧಾಕರ್ ಒಳ್ಳೆ ಮನುಷ್ಯ ಮೇಡಮ್, ಅವರು ಕೆಲಸ ಮಾಡಿ ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರ 6 ವರ್ಷಗಳ ಹಿಂದೆ ಹೆಂಗಿತ್ತು, ಈಗ ಯಾವ ತರ ಆಗಿದೆ ಅನ್ನೋದು ಜನನೇ ನೋಡಬೇಕು. ನಮ್ಮ MTB ನಾಗರಾಜನವರು ಇವತ್ತು ಹೇಳ್ತಾ ಇದ್ದಾರೆ, ಹಿಂದೆ ನಾನು 2800 ಓಟಿಂದ ನಾನು ಸೋತೆ, ಅದೇ ನಮ್ಮ ಸುಧಾಕರ್ ಅವರಿಗೆ 15-20 ಸಾವಿರ ಲೀಡ್ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ PC ಮೋಹನ್ ಅನ್ನುವಂತಹದ್ದು ಶುರುವಾಗಿದೆ. ಯಾರೋ ಒಬ್ರು ಗೋ ಬ್ಯಾಕ್ ಅಂತ ಹೇಳ್ದವ್ರು ಮತ್ತೆ ಕಮ್ ಬ್ಯಾಕ್ ಅಂದ್ಬಿಟ್ಟು ತಿರ್ಗಾ ಅವರೇ 500 ಜನ 600 ಜನ ಕರ್ಕೊಂಡು ಸೀದಾ ತಿರ್ಗಾ ಬಂದಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅವರು ಇಡೀ ಸೆಂಟ್ರಲ್ ಸೆಕ್ಟರ್ಗೆ ಯಾರು ಅಂತಾರೆ ಪರಿಚಿತರಿಲ್ಲ, ಆದ್ರೆ PC ಮೋಹನ್ ಅವರು ಮನೆ ಮನೆಗೂ ಪರಿಚಿತರು. ಅಧಿಕ ಮತ 3 ಲಕ್ಷಕ್ಕಿಂತ ಅಧಿಕ ಮತದಿಂದ PC ಮೋಹನ್ ಅವರು ಈ ಬಾರಿ ಜಯಭಾರಿ ಸಾಧಿಸ್ತಾರೆ. ಡಾಕ್ಟರ್ CN ಮಂಜುನಾಥ್ ಒಂದು ಒಳ್ಳೆಯ ಅಭ್ಯರ್ಥಿ ಮತ್ತು ಜನಮಾನಸದಲ್ಲಿ ಹಳ್ಳಿಗಳಲ್ಲಿ ಅವರ ಮಾತಿದೆ. ಮಂಜುನಾಥ್ ಅವ್ರನ್ನ ನಾವು ಗ್ರಾಮಾಂತರದಲ್ಲಿ ಗೆಲ್ಸ್ಕೊಂಡಿಲ್ಲ ಅಂದ್ರೆ ಇನ್ ಯಾವ ಕ್ಯಾಂಡಿಡೇಟ್ ನಾವು ಗೆಲ್ಸಕ್ಕಾಗುತ್ತೆ? ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಚುನಾವಣಾ ಚಾಣಕ್ಯ ಹಾಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಏನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈಗ 5 ಲೋಕಸಭಾ ಕ್ಷೇತ್ರಗಳಿಂದ ಕಾರ್ಯಕರ್ತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸೊ ಅವರೆಲ್ಲ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಸರ್, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದಾರೆ? ಓಕೆ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳ ಅನೌನ್ಸ್ ಆಗಿದೆ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ, ಇನ್ನೊಂದ್ ಕಡೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರಿದ್ದಾರೆ. ಹೇಗಿದೆ ಸರ್ ಅಲ್ಲಿನ ಜಿದ್ದಾಜಿದ್ದು, ಹೇಗಿದೆ ಪೈಪೋಟಿ, ಹೇಗಿದೆ? ನಮ್ಮ ಭಾಗದಲ್ಲಿ ಸುಧಾಕರ್ ಸರ್ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಏನಂದರೆ ಇಡೀ ರಾಜ್ಯನ ನೋಡುವಂಥ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಗದಲ್ಲೇ ಬಡ ಪ್ರದೇಶ ಅಂತಿತ್ತು. ಇವತ್ತಿನ ದಿನ ನಮ್ಮ ಭಾಗದಲ್ಲಿ 300 ಅಡಿಗೆ 150 ಅಡಿಗೆ ನೀರಿದೆ. ಅದು H1N1 ನೀರೇ ಇರ್ಬೋದು, ಆದರೆ ಆ ಭಾಗದ ರೈತರಿಗೆ ಒಂದು ಸಂತೋಷನ ತಂದಿರತಕ್ಕಂಥ ಭಗೀರಥ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹೆಚ್ಚಿನ ಮತಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಜಯಶೀಲ ಮಾಡ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ತಂದಿರತಕ್ಕ ಅನುದಾನಗಳನ್ನು ತಂದು ನಮ್ಮ ಭಾಗದಲ್ಲಿ ನಮ್ಮ ಯುವಕರಿಗೆ ಅವಕಾಶ ಏನೇನಿದೆ ಅಂದರೆ ಕಾರ್ಖಾನೆ ಬೇಕಾಗಿದೆ ನಮಗೆ. ಆ ಕಾರ್ಖಾನೆ ಬಂದಾಗ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತೇಳಿ ಅವರು ಒಂದು ದೂರದೃಷ್ಟಿ ಇಟ್ಟಿರ್ತಕ್ಕಂಥ ಒಂದು ಧೀಮಂತ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಏನು ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ, ಬಟ್ ಯಲಹಂಕ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರಿಗೆ ಸ್ವಲ್ಪ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಇದಕ್ಕೆ ಏನಂತೀರಾ? ಯಾಕಂದ್ರೆ ಯಲಹಂಕದಲ್ಲೂ ಕೂಡ ಸುಮಾರು 4 ಲಕ್ಷಕ್ಕೂ ಅಧಿಕ ಓಟ್ ಇರೋದ್ರಿಂದ ಅದು ಕೂಡ ಪ್ರಮುಖವಾಗುತ್ತೆ. ಎಲ್ಲೋ ಒಂದ್ ಕಡೆ ಈ ಅಸಮಾಧಾನ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಇವತ್ತು ನಮ್ಮ ಪ್ರಮುಖರಾಗಿರ್ತಕ್ಕಂಥ ರಾಷ್ಟ್ರೀಯ ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಜಿ, ಯಡಿಯೂರಪ್ಪ ಜಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜೇಂದ್ರಣ್ಣ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಹಾಗೂ ಅಶೋಕಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಅವರು ಸಭೆಯನ್ನು ಕರೆದಿರ್ತಕ್ಕಂಥ ವಿಚಾರ ಇದೆ. ಇವತ್ತು ಕೂತು ಮಾತಾಡಿ ನಮ್ಮ ಒಂದು ಪಾರ್ಟಿಯ ಸಿದ್ಧಾಂತ ಏನಂತಂದರೆ, ಸಹಜ ಅವರು ಕೂಡ ರೈಸ್ನಲ್ಲಿದ್ದಿರ್ತಕ್ಕಂಥ ಅಭ್ಯರ್ಥಿ, ಅದಕ್ಕೆ ಇವತ್ತಿಂದ ಬದಲಾವಣೆಗಳಾಗುತ್ತೆ. ಖಂಡಿತ ಅವರು ಜೊತೆಲಿದ್ದು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿನ ಅವರು ಇಟ್ಟಿರೋದು ಒಂದೇ ಗುರಿ, ಮೋದಿ ದೇಶ, ಇಷ್ಟೇ. ಡಾಕ್ಟರ್ ಕೆ ಸುಧಾಕರ್ ಅವರು ಜೊತೆಲಿ ವಿಶ್ವನಾಥ್ ಸರ್ ಅವರು ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲ ಆಶಿಸ್ತೀವಿ. ಹಾಗೆ ಅಮಿತ್ ಶಾ ಕೂಡ ಕೂತು ಇವತ್ತು ಮಾತಾಡ್ತಾರೆ ಅಂತ ಹೇಳಿ. 2 ದಿನಗಳ ಹಿಂದೆ ಅಷ್ಟೇ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು SR ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಆದ್ರೆ ಭೇಟಿ ಸಾಧ್ಯ ಆಗಿಲ್ಲ, ಕಾದು ವಾಪಸ್ ಆಗಿದ್ದಾರೆ. ಅದು ಸಹಜ ಮೇಡಮ್, ಎಂಥವ್ರಿಗೂ ಕೂಡ ಬೇಸರ ಆಗತ್ತೆ. ಈಗ ನಾವು ಮುನ್ಸ್ಕೊಂಡಾಗ ಸಡನ್ನಾಗಿ ಯಾರೇ ವಿಚಾರಗಳ ಸಂಧಾನಕ್ಕೆ ಬರಬೇಕಾದಾಗ ಬೇಸರ ಕಾಣುತ್ತೆ. ಅದಕ್ಕೆ ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯದ ಧೀಮಂತ ನಾಯಕ ಯಡಿಯೂರಪ್ಪ ಜಿ ಅವರ ನೇತೃತ್ವದಲ್ಲಿ ಹಾಗೂ ವಿಜೇಂದ್ರಣ್ಣವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಖಂಡಿತ ಇವತ್ತು ಒಂದು ಸಂಧಾನ ಆಗಿ ಇವತ್ತಿನ ವಿಚಾರಗಳನ್ನು ಖಂಡಿತ ಅವರು ಎಲ್ಲನೂ ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಕೆಲಸ ಮಾಡ್ತಾರೆ ನಮ್ಮ ಅಭ್ಯರ್ಥಿ ಪರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚುನಾವಣೆ ಹೊತ್ತಿಗೆ ಈ ಅಸಮಾಧಾನ ಶಮನ ಆಗತ್ತಾ, ಅಥವಾ ಇದು ಕಂಟಿನ್ಯೂ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವರಿಗೆ ವರದಾನ ಆಗತ್ತಾ? ಇಲ್ಲ ಮೇಡಮ್, ಖಂಡಿತ ನಮ್ಮ ಪಾರ್ಟಿ ಸಿದ್ಧಾಂತ ಒಂದೇನೆ. ಭಾರತೀಯ ಜನತಾ ಪಾರ್ಟಿ ಏನೇ ಅಸಮಾಧಾನ ಇರ್ಬೋದು, ಅದು ಸಹಜ. ನಾನು ಹೀಗೆ ಕೂಡ ಹೇಳಿದೆ, ಅಭ್ಯರ್ಥಿ ಆಗಬೇಕು ಅಂತ ರೈಸಲ್ಲಿದ್ದಾಗ ಸಹಜ ಗುಣ ಎಲ್ಲರೂ ಕೂಡ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅವರು ಅಭ್ಯರ್ಥಿ ಅಂತ ರೈಸಲ್ಲಿದ್ದು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಓಡಾಡಿದಾಗ ಬೇಸರ ಕಂಡಿರುತ್ತೆ. ಇವತ್ತು ಅದಕ್ಕೆ ನಮ್ಮ ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಬಂದು ಅವರ ಒಂದು ಸಂಧಾನ ಕಾರ್ಯಕ್ರಮವನ್ನು ಯಶಸ್ವಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಯಾವ ಕ್ಷೇತ್ರದವರು? ಹೊಸಕೋಟೆ ತಾಲೂಕು ಮೇಡಮ್. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ರಿ.
ಈಗ ನಿಮ್ದು ಅಂದ್ರೆ ಯಾವ ಲೋಕಸಭಾ ಕ್ಷೇತ್ರ ಬರುತ್ತೆ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಈಗ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅಂದ್ರೆ ಹೇಗಿದೆ ಸರ್ ಅಲ್ಲಿ ಪೈಪೋಟಿ? ಸರ್ ಡಾಕ್ಟರ್ ಸುಧಾಕರ್ ಅವರು ಕೊರೋನಾ ಸಂದರ್ಭದಲ್ಲಿ, ಆಮೇಲೆ ಚಿಕ್ಕಬಳ್ಳಾಪುರ ಈ 10 ವರ್ಷಗಳ ಹಿಂದೆ ಹೆಂಗಿತ್ತು ಈಗ ಯಾವ ಥರ ಆಗಿದೆ ಅನ್ನೋದು ಜನನೇ ನೋಡಬೇಕು. ಸುಧಾಕರ್ ಒಳ್ಳೆ ಮನುಷ್ಯ ಮೇಡಮ್ನವರೇ, ಅವರು ಕೆಲಸ ಮಾಡಿ ತೋರಿಸಿದ್ದಾರೆ. ಯಾರೋ ಒಬ್ಬರು ಬಂದು 15 ಇದೇ ಸುಧಾಕರ್ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಜನ ಸೋಲ್ಸಿದ್ರು ಮೇಡಮ್ನವರೇ. ಅದು ಯಾವ ಸ್ಕೀಮ್ಗಳಿದೆಯಲ್ಲ ಮೇಡಮ್ನವರೇ, ಅದರಿಂದ ನಮ್ಮ ಜನ ಒಂದು ವಾರದಲ್ಲಿ ಯಾಮರಿದ್ದಾರೆ. ಅದೇ ಸುಧಾಕರ್ 10 ವರ್ಷ ಕೆಲಸ ಮಾಡಿರೋದು ಮೆಡಿಕಲ್ ಕಾಲೇಜ್ ಆಗಲಿ, ಜನರ ಸೇವೆ ಆಗಲಿ, ಇವೆಲ್ಲ ಜನಗಳಿಗೆ ಅವಾಗ ಕಣ್ಣು ಕಾಣಿಸಿಲ್ಲ. ಅವ್ರು ಯಾರೋ ಬಂದ್ಬಿಟ್ಟು ಈಶ್ವರನವರು 15 ದಿನದಲ್ಲಿ ಫಿಲಮ್ ಡೈಲಾಗ್ಗಳು ಆಡ್ಕೊಂಡು ಮಾಡಿದ್ರು ಮೇಡಮ್. ಅದು ಹೊಸಕೋಟೆ ಜನ ಎಲ್ಲ ಏನ್ ಹೇಳ್ತಾರೆ ಸರ್? ಯಾರು ಪರವಾಗಿದ್ದಾರೆ? ನಮ್ಮ MTB ನಾಗರಾಜಣ್ಣವರು ಇವತ್ತು ಹೇಳ್ತಾ ಇದ್ದಾರೆ, ಹಿಂದೆ ನಾನು 2800 ಓಟಿಂದ ನಾನು ಸೋತೆ, ಅದೇ ನಮ್ಮ ಸುಧಾಕರ್ ಅವರಿಗೆ 15-20 ಸಾವಿರ ಲೀಡ್ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಸರ್ ತಾವು ಎಲ್ಲಿಯವರು? ಬೆಂಗಳೂರು ಕೇಂದ್ರದಿಂದ ಬಂದಿದ್ದೀವಮ್ಮ. ಹೇಗಿದೆ ಸರ್ ಬೆಂಗಳೂರು ಕೇಂದ್ರದಲ್ಲಿ? ಮೇಡಮ್ PC ಮೋಹನ್ 3 ಗಿಂತ ಗೆದ್ದಿದ್ದಾರೆ. ಹೌದು. ಇನ್ನೇನು ಹೇಳ್ಬೇಕಾಗಿದೆ ಹೇಳಿ? ಜನ ಕೆಲಸ ಮಾಡಿದಿಂದ ತಾನೇ ಮತ ಹಾಕ್ತಾರೆ. ಅದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವ್ರು ಯಾರಂತಾನೆ ಅವ್ರಿಗೆ ಗೊತ್ತಿಲ್ವಂತೆ, ಅವ್ರ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಅಂತ ತುಂಬಾ ಹೇಳ್ತಾ ಇದ್ದಾರೆ. ಸತತವಾಗಿ ಗೆದ್ದಿರುವಂತಹ PC ಮೋಹನ್ ಅವರು ಕೆಲಸಗಳನ್ನ ಮಾಡಿದಾರ? ತುಂಬಾ ಮೇಡಮ್, ಇವಾಗ ನಮ್ಮ ಬೆಂಗಳೂರು ಸಿಟಿಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದೇ ಒಂದು ಟಿಕೆಟ್ ಪ್ಲಾಟ್ಫಾರ್ಮ್ ಇತ್ತು. ಬಟ್ ಗೋ ಬ್ಯಾಕ್ ಅನ್ನುವಂತಹ ಒಂದಷ್ಟು ಅಸಮಾಧಾನಗಳು ಕೂಡ ಶುರುವಾಗಿದೆ. ರಾಜಕೀಯದಲ್ಲಿ ಯಾರ್ಯಾರೋ ಗೋ ಬ್ಯಾಕ್ ಅಂತ ಹೇಳ್ತಾರೆ, ಅದ ಮತ ಹಾಕೋ ಜನ ಹೇಳ್ತಾ ಇಲ್ಲ. ಮತ ಹಾಕೋ ಜನ ಹೇಳ್ತಾ ಇಲ್ಲ. ಗೋ ಬ್ಯಾಕ್ PC ಮೋಹನ್ ಅಂತ ಆಗ್ತಾ ಇರೋದು ಕೇವಲ ಮುಖಂಡರ ಮಧ್ಯ ಅಂತನಾ? ಫಸ್ಟ್ ಮೇಡಮ್ ಹೋಗು ಅಂತಾರೆ, ಆಮೇಲೆ ಬಾ ಅಂತಾರೆ. ಕಾರ್ಯಕರ್ತರು ಇಂದ ಹಿಡಿದು ಜನಗಳು PC ಮೋಹನ್ನ ಬಾ ಅಂತಾರೆ. ಯಾರೋ ಒಬ್ರು ಗೋ ಅಂತ ಹೇಳಿದ ತಕ್ಷಣ ಗೋ ಆಗೋದಿಲ್ಲ. ನಾವು ಬೆಂಗಳೂರು ಸೆಂಟ್ರಲ್ PC ಮೋಹನ್ ಕ್ಷೇತ್ರದಿಂದ ಬಂದಿರೋದು. PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್ ಹೇಗಿದೆ ಸರ್ ಅಲ್ಲಿ ಪೈಪೋಟಿ? ಮೇಡಮ್, PC ಮೋಹನ್ ಅವರು 2 ಬಾರಿ MLA ಆಗಿದ್ದಾರೆ, 3 ಬಾರಿ ಸಂಸದರಾಗಿ 25 ವರ್ಷಗಳ ಕಾಲ, 10 ವರ್ಷ ಗಾಂಧಿನಗರದ ಚಿಕ್ಕಪೇಟೆಯಲ್ಲಿ MLA ಆಗಿದ್ರು, 15 ವರ್ಷ ಕೇಂದ್ರ ಇದಾಗಿದ್ದಾರೆ. ಅವರು ಮಾಡಿರುವಂಥ ಕಾರ್ಯಕ್ರಮಗಳು, ಕಾರ್ಯವೈಖರಿಗಳು ಜನಗಳಿಗೆ ಎಲ್ಲರಿಗೂ ಹತ್ರ ಹೋಗಿದೆ. ಇದರಿಂದ ಬಿಜೆಪಿಯ ಬಂಡಾಯ ಎಲ್ಲಾ ಕಡೆ ಕೂಡ ಜೋರಾಗಿದೆ. ಅದ್ರ ಜೊತೆಗೆ ಸೆಂಟ್ರಲ್ ಅಲ್ಲಿ ಕೂಡ ಈ ಬಾರಿ ಗೋ ಬ್ಯಾಕ್ PC ಮೋಹನ್ ಅನ್ನುವಂತಹದ್ದು ಶುರುವಾಗಿದೆ. ಯಾರೋ ಒಬ್ರು ಗೋ ಬ್ಯಾಕ್ ಅಂತ ಹೇಳ್ದವ್ರು ಮತ್ತೆ ಕಮ್ ಬ್ಯಾಕ್ ಅಂದ್ಬಿಟ್ಟು ತಿರ್ಗಾ ಅವರೇ 500 ಜನ 600 ಜನನ ಕರ್ಕೊಂಡು ಸೀದಾ ತಿರ್ಗಾ ಬಂದಿದ್ದಾರೆ. ಗೋ ಬ್ಯಾಕ್ ಅಂತ ಏನಕ್ಕೆ ಕೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಬಿಜೆಪಿ ಅಭ್ಯರ್ಥಿ PC ಮೋಹನ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ಪ್ರಬಲವಾಗಿ ಪೈಪೋಟಿ ಕೊಡ್ತಾರಾ? ಮೇಡಮ್, ಮನ್ಸೂರ್ ಅಲಿ ಖಾನ್ ಅವರು ಇಡೀ ಸೆಂಟ್ರಲ್ ಕ್ಷೇತ್ರಕ್ಕೆ ಯಾರು ಅಂತಾರೆ ಪರಿಚಿತರಿಲ್ಲ. ಆದರೆ PC ಮೋಹನ್ ಅವರು ಮನೆ ಮನೆಗೂ ಪರಿಚಿತರು. ಅವ್ರ ಹೆಸರು ಹೇಳಿದ್ರೆ PC ಮೋಹನ್ ಬಂದ್ರಪ್ಪ ಅಂತ ಕರೀತಾರೆ, ಮನೆಗೆ ಕರೆದಿ ಅವ್ರಿಗೆ ಇದು ಮಾಡ್ತಾರೆ. ಅಂಥ ಜಾಗದಲ್ಲಿ PC ಮೋಹನ್ ಅವರಿಗೆ ಸೋಲ್ಸೋದೇನಿಲ್ಲ. ಅಧಿಕ ಮತ 3 ಲಕ್ಷಕ್ಕಿಂತ ಅಧಿಕ ಮತದಿಂದ PC ಮೋಹನ್ ಅವರು ಈ ಬಾರಿ ಜೈಬಾರಿ ಸಾಧಿಸ್ತಾರೆ. ಸರ್ ತಾವು ಎಲ್ಲಿಯವರು? ನಾವು ಗಾಂಧಿನಗರ ಕ್ಷೇತ್ರ. ಓಕೆ, ಬೆಂಗಳೂರು ರೂರಲ್ ಅವರ? ಸರ್, ಹೈ ವೋಲ್ಟೇಜ್ ಅಂತ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ, ನಿಜಕ್ಕೂ ಹೈ ವೋಲ್ಟೇಜ್ ಹೇಗಿದೆ ಅಲ್ಲಿ ಲೆಕ್ಕಾಚಾರ ಎಲ್ಲ? ಮೇಡಮ್, ಅದು ವ್ಯಕ್ತಿಗಳ ಮಧ್ಯ ಕಂಪೇರ್ ಮಾಡಿದ್ರೆ ಇವತ್ತು ಡಾಕ್ಟರ್ CN ಮಂಜುನಾಥ್ ಒಂದು ಒಳ್ಳೆಯ ಅಭ್ಯರ್ಥಿ ಮತ್ತು ಜನಮಾನಸದಲ್ಲಿ ಹಳ್ಳಿಗಳಲ್ಲಿ ಅವರ ಮಾತಿದೆ. ಮತ್ತು ವ್ಯಕ್ತಿತ್ವದ ಕಾರಣಕ್ಕೋಸ್ಕರವಾಗಿ ನಮ್ಮ ಎದುರಾಳಿ ಅಭ್ಯರ್ಥಿ ತುಂಬ ರಫು ಮತ್ತು ತುಂಬ ಒರಟು ಮತ್ತು ತುಂಬ ದೌರ್ಜನ್ಯ, ರೌಡಿಸಮ್ ಇವೆಲ್ಲ ಇರೋ ಕಾರಣಕ್ಕೋಸ್ಕರವಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಳ್ಳೆಯ ವ್ಯಕ್ತಿ ಕೊಟ್ಟಿದ್ದಾರೆ. ಮತ್ತು 2 ಅಲಯನ್ಸು, ಯಾವ ರಾಮನಗರದಲ್ಲಿ ಸ್ವಲ್ಪ ದಳ ಸ್ಟ್ರಾಂಗ್ ಇರೋ ಕಾರಣಕ್ಕೆ ಮತ್ತು ನಗರ ಪ್ರದೇಶದಲ್ಲಿ BJP ತುಂಬ ಸ್ಟ್ರಾಂಗ್ ಇರೋ ಕಾರಣಕ್ಕೆ ಈ ಬಾರಿ 2.5ರಿಂದ 3 ಲಕ್ಷ ಅಂತರದಲ್ಲಿ ಆರಾಮಾಗಿ ಸಂಘಟನೆಯ ಆಧಾರದ ಮೇಲೆ ಹೇಳಬೇಕಾದ್ರೆ ನಾವು ಒಂದು 3 ಲಕ್ಷ ಅಂತರದಲ್ಲಿ ಗೆಲ್ತೀವಿ. ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ರಾಷ್ಟ್ರ ರಾಜಕೀಯದಲ್ಲಿ ಏನು ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ನಿಜಕ್ಕೂ ಹಾಗೆ ಇದೆಯಾ ಅಲ್ಲೂ ಚರ್ಚೆ? ಅಥವಾ ಕೇವಲ ರಾಜಕೀಯದಲ್ಲಿ ಮಾತ್ರ ಈ ರೀತಿ ಚರ್ಚೆ ಹುಟ್ಟು ಹಾಕಿದಾರಾ? ಕಳೆದ 2019 ಚುನಾವಣೆಯಲ್ಲಿ ನೋಡಿದ್ರೆ ನಮ್ಮ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ 2 ಮುಕ್ಕಾಲಲ್ಲಿ ಹೋಗಿ ನಾವು ನಾಮಿನೇಷನ್ ಹಾಕಿದ್ದು. ನಮ್ಮ ಅಂತರ ಕೇವಲ 2,06,000. ದಳ ಮತ್ತು ಕಾಂಗ್ರೆಸ್ ಅಲಯನ್ಸ್ ಆದಾಗೆ 2,06,000 ಡಿಫ್ರೆನ್ಸ್ ಇತ್ತು. BJPಗೆ 6 ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು. ಇವತ್ತು ನಮಗೆ ನೀವು ಯಾವುದೇ ರೀತಿಯಲ್ಲಿ ಕಂಪೇರ್ ಮಾಡಿದ್ರು, ಯಾವ್ಯಾವ ರಾಜಕೀಯ ಲೆಕ್ಕಾಚಾರದಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಮುಂದುವರಿದೆ. ಯಾಕಂದರೆ ಅಭ್ಯರ್ಥಿ BJP ಸಿಂಬಲಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ನಗರ ಪ್ರದೇಶದ ಓಟ್ಗಳು ಜಾಸ್ತಿ ಇದೆ, ದಳದ ಒಂದು ಕಡೆ ಸಪೋರ್ಟ್ ಇದೆ, ಈ ಕಾರಣಕ್ಕೆ ಗೆಲ್ತೀವಿ ಅಲ್ಲಿ. ಚನ್ನಪಟ್ಟಣದಲ್ಲಿ ಇವತ್ತು ರ್ಯಾಲಿ ನಡೆಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಸೊ ಅದು ಎಷ್ಟು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ಸುತ್ತೆ? ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರ್ಯಾಲಿ ಆಗ್ತಾ ಇದೆ.
ಒನ್ ಅವರ್ ಅವರು ರೋಡ್ ಶೋ ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂಥರ ಅಮಿತ್ ಶಾ ಅವರೇ ಈ ಅಖಾಡಕ್ಕೆ ಇಳಿದಿರೋ ಕಾರಣಕ್ಕೋಸ್ಕರವಾಗಿ ಕಾರ್ಯಕರ್ತರ ಉತ್ಸಾಹ ಹೆಚ್ಚಾಗ್ತಾ ಇದೆ. ಮತ್ತು ನಮಗೆಲ್ರಿಗೂ ಒಂಥರ ಇದೊಂದು ಯಾವುದನ್ನ ಸೋಲ್ತೀವಿ ಅಂತ ಹೇಳ್ತಿದ್ದ ಮೀಡಿಯಾ ಇರ್ಬೋದು, ಜನ ಹೇಳ್ತಿದ್ದಂಥ ಕ್ಷೇತ್ರ ಫಸ್ಟ್ ಗೆಲ್ತೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ಈಗ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್ ಅಲ್ಲಿ? ಮೇಡಮ್, ಕೆಲಸ ಈಗೇನಿದೆ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥವನ್ನ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಓಡಾಡ್ತಾರೆ. ಮತ್ತು ಅವ್ರೇನಂದರೆ ಎಲ್ಲದಕ್ಕೂ ತಲೆ ಹಾಕ್ತಾರೆ. ಬಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋದನ್ನು ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ಅವರ ಅನುದಾನ ಇದೆ, ಮಾಡಿದ್ದಾರೆ, ಹೆಚ್ಚೇನಿಲ್ಲ. ಇಲ್ಲ ಬೋರ್ಡ್ ಹಾಕೊಂಡು ಹೋಗಿದ್ದಾರೆ ಅಷ್ಟೇ, ಬರೀ ಬಸ್ ಸ್ಟ್ಯಾಂಡ್ಗಳು ಮಾಡಿದ್ದಾರೆ ಅಷ್ಟೇ, ಕಾಣಿಸೋ ಹಂಗೆ ವಾಟರ್ ಪ್ಲಾಂಟ್ಗಳು ಮಾಡಿದ್ದಾರೆ ಅಷ್ಟೇ, ಬೇರೇನು ಒಂದು ಕೊಡುಗೆ ಹೇಳಲಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಮತದಾರರ ನಾಡಿ ಮಿಡಿತ ಏನಿದೆ ಸರ್, ರಾಜಕೀಯ ಚರ್ಚೆ ಹೊರತುಪಡಿಸಿದ್ರೆ? ನಾನು ಹೇಳ್ತಿದ್ದಾರಲ್ಲ ಅವರು, ಒಂದು ಪ್ರಶ್ನೆ ಕೇಳ್ತೀವಿ. ಹೊಸೂರು ಮುಖ್ಯ ರಸ್ತೆ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಆಗಬೇಕಾಗಿದೆ, 15 ವರ್ಷದಿಂದ ಪೆಂಡಿಂಗ್ ಇದೆ ವರ್ಕು. ಒಂದು ರೈಲ್ವೆ ಬ್ರಿಡ್ಜು ಹೆಸರಾಂತ ಉಸ್ಕೂರು ಜಾತ್ರೆ ಆಗಬೇಕಾಗಿದೆ ಅಂತ ಒಂದು ರೈಲ್ವೆ ಬ್ರಿಡ್ಜ್ ಆಗಬೇಕಾಗಿದೆ, ಆಗಲಿಲ್ಲ. ಅಂದರೆ ನೀವು ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಮಾಡಿದ್ರೆ, ನೀವು ಇಲ್ಲಿಂದ ಬಂದಿರತಕ್ಕಂಥ ಬಸ್ ಸ್ಟ್ಯಾಂಡ್ಗಳು ಹಾಕೊಂಡು ಹೋಗ್ತಿದ್ರೆ, ಆದರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ತಂದಿದ್ದೀರಾ? ಮೆಡಿಕಲ್ ಕಾಲೇಜ್ ಬಂದಿದೆಯಾ? ಯಾವ್ದು ತಂದಿಲ್ವಲ್ಲ. ಸರ್, ಈಗ ಅಲ್ಲಿನ ಮತದಾರರ ನಾಡಿ ಮಿಡಿತ ಏನಿದೆ ಸರ್? ಮೇಡಮ್, ನಾವು ಕಳೆದ ಒಂದು ಬದಲಾವಣೆಯನ್ನ ಬಯಸಿದಾರಾ? 100% ಬಯಸಿದ್ದಾರೆ ಮೇಡಮ್. ಅಲ್ಲಿ ಸ್ವಲ್ಪ ಹೆದರ್ತಾ ಇದ್ರು, ಇವಾಗ ಎಲ್ಲ ಹೊರಗಡೆ ಬಂದಿದ್ದಾರೆ. ಮತ್ತು ಎಲ್ಲ ಶಾಸಕರುಗಳು ಮತ್ತು ಅಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕ್ಯಾಂಡಿಡೇಟ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಾದ್ರೆ ಇಲ್ಲಿಂದ ಬೆಂಗಳೂರು ಗ್ರಾಮಾಂತರದಿಂದ ಅವರು ಗೆಲ್ಲಬೇಕಂತಕ್ಕಂಥ ನಾಡಿ ಮಿಡಿತ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು ಸರ್? ಮೇಡಮ್, ಅದು ನಮಗೆ ಅಷ್ಟೊಂದು ಗೊತ್ತಿಲ್ಲ ಮೇಡಮ್. 28ಕ್ಕೆ 28 ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಸರ್, ತಾವು ಯಾವ ಲೋಕಸಭಾ ಕ್ಷೇತ್ರದವರು? ಬೆಂಗಳೂರು ಗ್ರಾಮಾಂತರ ಮೇಡಮ್. ಓಕೆ, ಈಗ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಹೇಗಿದೆ ಸರ್ ಅಲ್ಲಿನ ಪೈಪೋಟಿ, ಅಲ್ಲಿನ ಮತದಾರರೆಲ್ಲ ಏನ್ ಹೇಳ್ತಾರೆ? ಮೇಡಮ್, ಇಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಗ್ಬಿಟ್ಟಿದೆ. DK ಬ್ರದರ್ಸ್ ಅಂತ. ಅವ್ರು ಏನೋ ಕೆಲಸನೂ ಮಾಡದೆ, ಏನೋ ಸುಮ್ಮನೆ ಫ್ರೀಯಾಗಿ ಮಾರ್ಕೆಟಿಂಗ್ ಮಾಡಿ ಹೆಸರು ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ ಮೇಡಮ್. ಈಗ ನೀವೇ ನಿಮ್ಮ ಕರ್ನಾಟಕ TV ನಾವು ಫಾಲೋ ಮಾಡ್ತೀವಿ. ತುಂಬ ಜನಕ್ಕೆ ನೀವು ಇಂಟರ್ವ್ಯೂ ಮಾಡಿದ್ದೀರ. ಭಾಳಷ್ಟು ಜನ ಮಂಜುನಾಥ್ ಅವ್ರ ಬಗ್ಗೆ ಇವತ್ತು ಮಂಜುನಾಥ್ ಅವರು ನಮಗೆ ಒಳ್ಳೆ ಹೃದಯವಂತ, ಒಳ್ಳೆ ಭಾವನಾತ್ಮಕವಾಗಿ ಸಂಬಂಧಗಳನ್ನು ದೀನದಲಿತರು ಬಡವರ ಪರವಾಗಿ ನಿಂತ್ಕೊಂಡು, ಮೊದಲೇ ಅವರು ಹೇಳ್ತಾಯಿದ್ರು ನಿರ್ದೇಶಕರಾಗಿದ್ದಾಗ, ಯಾರು ಬಡವರು ಬರ್ತಾರೆ ಅವ್ರಿಗೆ ನನ್ನ ಕಾಸು ಫಸ್ಟು ಚಿಕಿತ್ಸೆ, ಅದ ನಂತರ ಹಣ ಅಂತ. ಹಣದ ಒಂದು ಇದು ಇಲ್ದೇನೆ, ಯಾವುದೇ ಒಂದು ಹಂಗಿಲ್ದೇನೆ ಚಿಕಿತ್ಸೆ ಕೊಡ್ತಾ ಇದ್ದಂಥ ಒಬ್ಬ ಹೃದಯವಂತ, ಬಡವರ ನಾಡಿ ಮಿಡಿತಗಳನ್ನು ಭಾಳ ಚೆನ್ನಾಗಿ ಅರಿತುಕೊಂಡಿರುವಂಥ ಮಹಾನ್ ಭಾವ. ಅಂಥ ಹೃದಯವಂತ ಗೆದ್ದರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನು 100 ವರ್ಷ BJPನೇ ಇರುತ್ತೆ. ಈ ಸರಿ ಬದಲಾವಣೆ ಆಗುತ್ತೆ. ಹೋದ್ ಸರಿನೇ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಮೇಡಮ್, ಮುಂದೆ ಹೇಳ್ತೀನಿ ಕೇಳಿ. ಹೋದ್ ಸರಿ ದಳನೂ ಅವ್ರು ನಿಂತಿದ್ರು, ದಳದ ಯಾರೋ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದೆ. ಹೋದ್ ಸರಿನೇ ಇಲ್ಲ. ಅಶ್ವಥ್ ನಾರಾಯಣ ಅಂತ ಅನ್ನೋರಿಗೆ ಅಷ್ಟು ಮುಖಪರಿಚಯ ಇಲ್ಲ ಅಂತವ್ರನ್ನೇ 6,70,000 ಓಟ್ ತಗೊಂಡ್ರು. ಈ ಒಂದು ಕಾಲ್ ಸಾವಿರ ಓಟ್ ತಗೊಂಡಿದ್ರೆ ನಮ್ಮ ದಳದವರು ಹೋದ್ ಸರಿನೇ BJP ಕ್ಯಾಂಡಿಡೇಟು. ಈ ಸರಿ ಏನಾಗಿದೆ, ದಳ ಇದೆ, ಅದಕ್ಕಿಂತ ಹೆಚ್ಚಾಗಿ ಕ್ಯಾಂಡಿಡೇಟ್ ಬಗ್ಗೆ ನಮ್ಮ BJP ಓಟಿದೆ, ದಳದ ಓಟಿದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಜುನಾಥ್ ಅವರು ಓಟಿದೆ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಅವರು ಕೂಡ ಒಳೊಳಗೆ ಇರ್ತಾರೆ. ಇಂಥವ್ರು ಸವಾಸ ಬೇಡ, ನಮಗೆ ಬಿಡುಗಡೆ ಆಗಬೇಕು, ನಮ್ಮ ಗ್ರಾಮಾಂತರ ಇದೇನಿದೆ ಪಿಡುಗಿಂದ ಆಚೆ ಬರಬೇಕು, ನಾವು ಬಿಡುಗಡೆ ಆಗಬೇಕು ಅಂತ ಭಾಳಷ್ಟು ಜನ ಒಳೊಳಗೆ ಕಾಯ್ತಾರೆ. ಯಾರು ಅವ್ರ ಮನೆಯವರು ಕೂಡ ನಮ್ಗೆ ಓಟ್ ಹಾಕಿದ್ರೆ, BJP ಓಟ್ ಹಾಕಿದ್ರೆ ದೊಡ್ಡದೇನಿಲ್ಲ. ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳ್ತೀರಾ? ಪೈಪೋಟಿ ಇರುತ್ತಾ ಅಥವಾ ಸುಲಭವಾಗಿ ಗೆಲ್ತಾರಾ? ಎಷ್ಟು ಮತಗಳ ಅಂತರ ಇರ್ಬೋದು ಸರ್? ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾವ್ರೆ. ಅಯ್ಯೋ ಯಾರೋ ದೊಡ್ಡ ಕ್ಯಾಂಡಿಡೇಟ್ ಆಗ್ತಾರೆ ಅನ್ಕೊಂಡು ಮಂಜುನಾಥ್ ಹಾಕ್ಬಿಟ್ಟು ಅಂತ. ಅವ್ರು ಕಷ್ಟ ನೋಡಿದ್ರೆ ಹಗಲು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ. ಇವ್ರು ನಿದ್ಯಾರ ಮಾಡಲಿ, ಏನಾದರೂ ಮಾಡಲಿ, ಈ ಸರಿ ನಮ್ಮ ಕ್ಯಾಂಡಿಡೇಟ್ ಖಂಡಿತ ಗೆಲ್ತಾರೆ ಮೇಡಮ್. ನಾವು ಅಕಸ್ಮಾತ್ ಮಂಜುನಾಥ್ ಅವ್ರನ್ನ ನಾವು ಗ್ರಾಮಾಂತರದಲ್ಲಿ ಗೆಲ್ಸ್ಕೊಂಡಿಲ್ಲ ಅಂದರೆ ಇನ್ನು ಯಾವ ಕ್ಯಾಂಡಿಡೇಟ್ ನಾವು ಗೆಲ್ಸೋಕ್ಕಾಗುತ್ತೆ? ಅಂಥ ಮನುಷ್ಯನೂ ಕಳಿಸಿಲ್ಲ ಅಂದರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಅಂತ ಅಂದರೆ, ಒಳ್ಳೆ ವಿದ್ಯಾವಂತ ಅಂದರೆ, ಒಬ್ಬರ ಬಡವರ ನಾಡಿ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಯಾರ ಕ್ಯಾಂಡಿಡೇಟ್ ಇದ್ದಾರೆ, BJPಯಲ್ಲಿ ಆಗ್ಬೋದು, ಕಾಂಗ್ರೆಸ್ ಅಲ್ಲಿ ಆಗ್ಬೋದು, ಯಾರೇ ಆಗ್ಬೋದು, ಮಂಜುನಾಥ್ ಅರ್ಥ ಕ್ಯಾಂಡಿಡೇಟ್ ಇಲ್ಲ. ನಾನು ಈ ನಿಮ್ಮ TV ಮುಖಾಂತರ ಎಲ್ಲರ ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ಮಂಜುನಾಥ್ ಅವ್ರಿಗೆ ನಿಮ್ಮ ಮನೆಯ ಮಗನ ಥರ ಯೋಚನೆ ಮಾಡಿ ಮುಂದಿನ ಗ್ರಾಮಾಂತರ ಮತ್ತು ಈ ಭಾರತ ದೇಶದ ಒಳಿತಿಗಾಗಿ ದಯವಿಟ್ಟು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಕೊಡಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ.
ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.